गुरुर्विष्णु गुरुदेव महेश्वरः गुरु साक्षात् परब्रह्म तस्मै श्री गुरवे नमः। संगीत सागरं चैव साहित्य भूषणं तदा पंचाक्षर गुरुवरो वंदे कलबुर्गी शरण शिवे सर्वार्थ साधिके शरण्य त्र्यंबके देवी नारायणी नमोस्तुते। ओम नमो शरण बसवेश्वर। ओम नमो कलबुर्गिवास। ओम नमो भक्तपोष। ओम नमो शरण बसवेश। ओम नमो कलबुर्गिवास। ओम नमो भक्तपोष। सदानंद शिव भगवते जगद्गिरि निंदनीयास। सदानंद शिव भगवते जगद्गिरि निंदनीयास। ओम नमो शरण बसवेश। ओम नमो कलबुर्गिवास। ओम नमो ಶ್ರೀ ಶ್ರೀಕಾಂತ್ ಸ್ವಾಮಿಗಳು ಹಾಗೆ ನಮ್ಮ ವೀರಬಸವೇಶ್ವರ ಶಾಸ್ತ್ರಿಗಳ ಪುತ್ರರಾಗಿರ್ತಕ್ಕಂಥ ಅಜ್ಜಯ್ಯ ಸ್ವಾಮಿಗಳು ಹಾಗೆ ಶಿವಲಿಂಗ ಶಾಸ್ತ್ರಿಗಳು ಎಲ್ಲ ಗಣ್ಯಮಾನ್ಯರಿಂದ ಈ ಒಂದು ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ವೀರಬಸವ ಅಜ್ಜಯ್ಯ ಸ್ವಾಮಿಗಳು ಇವರಿಗೆ ನಾಗರಾಜ್ ಗೌಡ ಇವರಿಂದ
ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಹೃದಯಪೂರ್ವಕ ಧನ್ಯವಾದ ಅರ್ಪಿಸುತ್ತಾ ಮತ್ತು ಉಡುಂಬಳ ಗ್ರಾಮದ ಸರ್ವ ಗುರು ಹಿರಿಯರಿಗೂ ಸದಸ್ಯರಿಗೂ ಎಲ್ಲ ಸಂಘದ ಪದಾಧಿಕಾರಿಗಳಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾ ಬಾಂಧವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸದ್ಯ ನಡೆದಿರುವಂಥ ನಾಟಕ ರಣಧೀರಣ ರುದ್ರ ತಾಂಡವ ಅರ್ಥಾತ್ ಬಾಳು ಕೊಟ್ಟ ಬಹದ್ದೂರ. ಈ ನಾಟಕ ನಿನ್ನೆ ನಡೆಯಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಇವತ್ತು ನಡೀತಾ ಇದೆ. ಯಾಕೋ ಶರಣಬಸಪ್ಪನ ಆಶೀರ್ವಾದ ಇವತ್ತಿದೆ. ಇರಲಿ, ನಾಟಕ ನಮ್ಮ ಸಂಸಾರ ಬೇರೆ ಅಲ್ಲ. ನಮ್ಮ ಸಂಸಾರದಲ್ಲಿ 4-6 ಜನ ಅಣ್ಣ ತಮ್ಮಂದಿರಿದ್ದರೆ ಅವರು ಹಾಗೋ ಹೀಗೋ ಏನೋ 4 ಗೋಡೆಯ ಮಧ್ಯೆ ಆ ನಾಟಕ ನಡೀತಾ ಇದೆ. ಆದರೆ ಇದು ಬಹಿರಂಗವಾಗಿ ರಂಗಭೂಮಿಯ ಮೇಲೆ ನಡೀತಕ್ಕಂಥ ನಾಟಕ ಇದೆ. ಆದ ಕಾರಣ ಕಲಾಭಿಮಾನಿಗಳೇ, ನಾಟಕದಲ್ಲಿ ಯಾವ ಒಳ್ಳೆಯ ಸನ್ನಿವೇಶಗಳು ಬರುತ್ತವೆಯೋ ಅವುಗಳನ್ನು ತಾವು ಮನದಲ್ಲಿ ಹಚ್ಚಿಕೊಂಡು ಕೆಟ್ಟ ದೃಶ್ಯ ಸೃಷ್ಟಿ ಮಾಡಿದರೆ ಬಂಧುಗಳೇ. ಯಾಕೆಂದರೆ ಮೊನ್ನೆ ಒಂದು ನಾಟಕ ಬಂದಿತ್ತು. ಅವರು ವೃತ್ತಿ ಸಂಘದವರು, ಇನ್ನೂ ಕಂಪ್ನಿ ಲಾಸ್ ಆಗಿತ್ತು ಸರ್, ಹಿಂಗೆ ಇಲ್ಲಿ ಕಲಾವಿದರು ಊರು ಅಂತಿದ್ದು ಹೆಂಗದ ಕೇಳಿದ್ರು. ನನ್ನ ಇಲ್ಲಿ ಕವಿಗಳದಾರ ಅಂತ ಹೇಳ್ರಿ ಅಂದರು. ನಾನು ಗೊತ್ತಿಲ್ಲ ಇನ್ನು ನನ್ನ ಕೇಳಿದ್ರು. ನಾನು ಹೇಳಲ್ಲ ಕವಿ ಅಂತ. ಅಲ್ರಿ ನಾವು ಗೌಡ್ರಿಗೆಲ್ಲ ನಾಟಕ ಆಡ್ಬೇಕಂತ ಮಾಡೀವಿ, ನೀವು 3 ಕಲಾವಿದರಿದ್ರೆ ಹೇಳಿದ್ದೀರಾ ಅಂದರು. ನಾನೇ ಅದ್ರ ಬಗ್ಗೆ ಗೊತ್ತಿಲ್ಲ. ಕುಟುಂಬದಲ್ಲಿ ಹೋಗಿ ಕೇಳ್ರಿ, ಅಪ್ಪಟ್ಟ ಕಲಾವಿದರಿದ್ದಾರೆ ಅಂತ ಹೇಳಿದೆ. ಅವರು ಬಂದು ಇವ್ರನ್ನ ಕೇಳಿಕೊಂಡ್ರು. ಕೇವಲ ಮುಂಜಾನೆ ಕೊಟ್ಟರು ಪಾತ್ರನ 5 ಗಂಟೆಗೆ ಅಭಿನಯಿಸಿ 27,000 ಕಲೆಕ್ಷನ್ ಮಾಡಿಕೊಟ್ಟಂಥ ದಿಟ್ಟ ಕಲಾವಿದರಿದ್ದಾರೆ ಉಡುಂಕಲ ಗ್ರಾಮದಲ್ಲಿ. ಬಂಧುಗಳೇ, ಇದಕ್ಕಿಂತ ಹೆಚ್ಚಿನ ಕಾಣುವುದಿಲ್ಲ. ಇನ್ನೂ ನಮ್ಮ ಹಂದ್ರಾಳವರು ಕಾಯ್ತಾ ಇದ್ದಾರೆ. ಅವರಿಗೆ ಮಾತಾಡೋ ಅವಕಾಶ ಮಾಡಿಕೊಡ್ತೀನಿ. ದಯವಿಟ್ಟು ಇಲ್ಲಿಯವರಿಗೆ ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ಗುರು ಬ್ರಹ್ಮ ಈಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾರಂಭದಲ್ಲಿ ಜಗದಾದಿ ಜಗದ್ಗುರು ಪಂಚಪೀಠಾಧೀಶ್ವರರ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿಕೊಂಡು ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಯಾಕಂದರೆ ಇಲ್ಲಿ ಇನ್ನೊಂದು ಏನು ತಿಳಿಸುವುದೇನೆಂದರೆ, ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರುವಂಥ ಸಕಲ ಸದ್ಭಕ್ತರಿಗೂ ನಿಮ್ಮೆಲ್ಲರ ಅಂತರಾತ್ಮದ ಜ್ಞಾನ ಜೊತೆಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಉಡುಂಕಲ ಗ್ರಾಮದಲ್ಲಿ ಶ್ರೀ ಗುರು ಪುಟ್ಟರಾಜೇಶ್ವರಿ ಮೆಲೋಡಿಸ್ ಅವರಿಗೆ ಇವರ ಸಂಗೀತ ಕಲಾವಿದರಿಗೆ ನನ್ನ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ, ಯಾಕಂದರೆ ವೇಳೆ ಬಾಳೆ ಇಲ್ಲ, ಮಾತಾಡೋಕ್ಕೆ ಕೆಲವೇ 2 ನಿಮಿಷಗಳಲ್ಲಿ ಮಾತಾಡ್ತಾ ಇದ್ದೀನಿ. ಈ ಕೊರೋನಾ ಎಂಬ ಇದೇನು ರೋಗ ಬಂದದಲ್ಲ, ನಮ್ಮ ನಾಡಿಗೆ ಬರೋದಿಲ್ಲ ಅಂತ ನಾನು ಭರವಸೆ ಕೊಡ್ತೀನಿ. ಯಾಕಂದ್ರೆ ನಮ್ಮ ನಾಡಿನೊಳಗ ಅನೇಕ ಶರಣ ಸಂತ ಮಹಾಂತರು ಶಿವಯೋಗಿಗಳು ಹುಟ್ಟಿಕೊಂಡಿರುವಂತ ಈ ಪುಣ್ಯ ಭೂಮಿ ಭಾರತ ಭೂಮಿ. ಈ ಭಾರತ ಭೂಮಿಯೊಳಗ ವೈರಸ್ ಎಂದಿಗೂ ಬರಲ್ಲ ನಾನು ಪ್ರತಿಕ್ರಿಯೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಜಗತ್ತಿನೊಳಗ ಅನೇಕ ಶರಣ ಸಂತ ಮಹಾಂತರ ಶಿವಯೋಗಿಗಳ ಮೆಟ್ಟಿದ ನಾಡು ಈ ಭಾರತ ಭೂಮಿಯೊಳಗ ವೈರಸ್ ಬರಲ್ಲ ಅಂತ ನಾನು ಕೈ ಎತ್ತಿ ಹೇಳ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಮಾತುಗಳು ಗುರು ಪುಟ್ಟರಾಜೇಶ್ವರಿ ಪಡ್ಕೊಂಡು ಬರ್ತಾ ಇದ್ರು. ಸರ್ವೇ ಕುಸುಗ್ರಹಿತ ಶ್ರೀ ಗುರು ಶರಣಬಸವೇಶ್ವರರ ಎಡೆದಾವರೆಗಳಲ್ಲಿ ಪಡಮಟ್ಟು ನಮ್ಮ ಗ್ರಾಮದ ಎಲ್ಲ ದೇವಾನುದೇವತೆಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಪ್ರಪ್ರಥಮವಾಗಿ ಈ ಶಾರದಾ ಮಾತೆಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ ಮತ್ತು ಈ ನಾಟಕಕ್ಕೆ ಸಂಗೀತಗಾರರಾಗಿ ಆಗಮಿಸಿರುವಂಥ ಎಲ್ಲ ಸಂಗೀತಗಾರ ಗಡ್ಡಿ ಉಡುಂಕಲ್ ಗ್ರಾಮದ ಅರಗುರು ಚರಮೂರ್ತಿಗಳ ಮತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ಪತಂಜಲಿ ಯೋಗ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ಅಂದ್ರಾಳ್ರವರೇ ಮತ್ತು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ನಾಗರಾಜ್ ಇಂಗಳಗಿ ಸರ್ ಅವರೇ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರೇ ಮತ್ತು ಆಗೋಲಿ ಗ್ರಾಮದ ಅನ್ವೇಶ್ ತ್ಯಾಗಿ ಅವರೇ ಮತ್ತು ಶರಣಪ್ಪ ಕಿತ್ತೂರ್ ಅವರೇ, ಈ ಕಲಾಭಿಮಾನಿಗಳ ಆಗಿ ಆಗಮಿಸಿದಂಥ ನನ್ನೆಲ್ಲ ಈ ಪ್ರೇಕ್ಷಕ ಬಂಧುಗಳಿಗೆ ಶರಣಾರ್ಥಿಗಳು. ನಾವು ಮಾತಾಡುವಂಥದ್ದೇನಿಲ್ಲ, ತಮ್ಮ ನಿರೀಕ್ಷೆಯನ್ನು ಕೂಡ ನಾವು ಬಯಸ್ತಾ ಇದ್ದೇವೆ. ಕಲಾ ಪ್ರೇಕ್ಷಕರಿಗೆ ಮೊದಲ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. 55ನೇ ವರ್ಷದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಉಡುಂಕಲ್ ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರ ತರುಣ ನಾಟ್ಯ ಸಂಘದವರಿಂದ ರಣಧೀರನ ರುದ್ರಾ ತಾಂಡವ ಅರ್ಥಾತ್
ಬಾಳು ಕೊಟ್ಟ ಬಂಗಾರ ಎಂಬ ನಾಟಕ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಪೂಜ್ಯ ಶ್ರೀಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಯಾವತ್ತೂ ರಾಜಕೀಯ ಮುಖಂಡರುಗಳಿಗೂ, ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೂ, ಸಂಘ ಸಂಸ್ಥೆಯ ಅಧ್ಯಕ್ಷರುಗಳಿಗೂ, ಇಲ್ಲಿ ನಡೆದಿರ್ತಕ್ಕಂಥ ಯಾವತ್ತೂ ಗುರು ಹಿರಿಯರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ, ಈ ಒಂದು ದಿವಸ ಭಾಳ ಸಂತೋಷ ದಿವಸ. ಯಾಕಂತಂದರೆ ಇಲ್ಲಿ ನೆರೆದಿರ್ತಕ್ಕಂಥ ಯಾವತ್ತು ನಮಗೆ ಬೆನ್ನು ಕೊಟ್ಟರು ಸಹಿತನ ಮಖ ಕೊಟ್ಟಂತ ತೋರಿಸಂತ ನಿಜವಾದ ಕಲಾವಿದರಾಗಿರ್ತಕ್ಕಂಥ ಸಂಗೀತ ಕಲಾ ಬಳಗಕ್ಕೆ ಕೂಡ ತುಂಬ ನಮಸ್ಕಾರಗಳನ್ನು ಹೇಳುತ್ತಾ, ನೀವು ಪ್ರೋತ್ಸಾಹ ಕೊಡಬೇಕು. ಯಾಕಂತಂದ್ರೆ ಇಲ್ಲಿ ಒಂದು ಕುರುಕ್ಷೇತ್ರ ನಾಟಕದಲ್ಲಿ ಕೃಷ್ಣನ ಸಂಘ, ಯಾಕಂದ್ರೆ ನಮ್ಮ ಬಿ ಜಿ ಗಡ್ಡಿಮಠ್ ಸರ್ ಇವರು 350ಕ್ಕಿಂತ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ ಅಂದ್ರೆ ಅದು ಬಹಳ ದೊಡ್ಡ ಸಾಧನೆ ಎಂದು ಹೇಳಬೇಕು. ಅವರು ವಂದಿಸಿ ನಂತರ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ನನಗೆ ತುಂಬಾ ಸಂತೋಷ ಆಗಿರ್ತಕ್ಕಂಥದ್ದು ಏನಂದ್ರೆ ಇದುವರೆಗೂ ನನಗಷ್ಟು ಗೊತ್ತಾಗಿರಲಿಲ್ಲ. ಈಗ ವೇದಿಕೆ ಮೇಲೆ ವ್ಯಕ್ತಪಡಿಸಿದ ನಂತರ ನನಗೆ ಗೊತ್ತಾಗಿದ್ದು, ನಾನು ಕೂಡ ಚಿಕ್ಕ ಕಲಾವಿದ. ನಮ್ಮ ಗಡ್ಡಿಮಠ ನಮ್ಮ ಕವಿಗಳು 300ಕ್ಕೂ ಹೆಚ್ಚು ಕಲಾವಿದರನ್ನ ಸೃಷ್ಟಿ ಮಾಡ್ಯಾರ ಅನ್ನೋದು ಈ ಶಕುನಿಗೆ ಎದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗರಿ ಎಂಬ ಜಾತಿ ಜಳ ಹೊಡೆದು ಕಮರುವುದು ಕೋಮಲ ಕರುಳ ಸೌಹಾರ್ದ. ನೀನು ಶಬ್ದ ಮಣ್ಣುಗೂಡಿ ಸ್ವಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕುಟಾರಿಯಾಗುವುದು ಜಾತಿ ಜಗಳದ ಘರ್ಷಣೆಯಲ್ಲಿ. ಸರಸ್ವತಿಯ ತಂಬೂರಿ ಬಿರಿದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ. ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಕಡೆಯಾಗದು ನಿರ್ಮಿಸುವ ಕಾಳನಡ ಕಡಲನೇ ಕರಣ ಅಶ್ವತ್ಥಾಮ ಪಾಂಡವರಿಗೆ ಪ್ರತಿಕಾಳ ಯಮ. ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸಲಿದ್ದರೆ ದಾರಿಗಾಣದು ಈ ಶಕುನಿಯ ಬಿಂದುವೊಂದು ಶುದ್ಧವನ್ನು ನಂಬುವ ಕ್ರಿಯೆಯು ಕಾಡುತ್ತಿದೆ ಅಶ್ವತ್ಥಾಮ. ಸುರಸೇನಾಪತಿ ಷಣ್ಮುಖ ಸ್ವಾಮಿಯ ಛಾತ್ರರ ಸಾವಿರವೇ ತುಂಬಿ ತುಳುಕಾಡುತ್ತಿದೆ ಅಶ್ವತ್ಥಾಮ. ದುರ್ಯೋಧನನು ದಂಡಾಧಿಪತಿ ಪಟ್ಟವನು ಅಶ್ವತ್ಥಾಮನಿಗೆ ಕಟ್ಟಿದರೆ ದಾರಿ ಕಾಣದು ಈ ಶಕುನಿಯ ಉಳಿಗಾಲವಿಲ್ಲ ಪಾಂಡವರಿಗೆ, ಮತ್ತಳಿಗಾಲವಿಲ್ಲ ಕುರುಡನ ಕುಂದಿಗಳಿಗೆ. ಇಂಥ ಸಂದರ್ಭದಲ್ಲಿ ಮಾತನಾಡುವುದು ಚೆನ್ನಾಗಿರಲ್ಲ ಅಂತ ಹೇಳ್ತಾ, ನಾಟಕ ಕರೆಸಿ ಗೌರವಿಸಿ ಷಡಬಸವೇಶ್ವರ ತಂಡದ ಎಲ್ಲ ಕಲಾಭಿಮಾನಿಗಳಿಗೆ, ಈ ವೇದಿಕೆ ಮೇಲೆ ಆಸೀನರಾಗಿದ್ದಂತ ಎಲ್ಲ ಶರಣರಿಗೆ, ಹಿರಿಯರಿಗೆ ನಮಿಸುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ನೀಡ್ತಾನೆ. ಧನ್ಯವಾದಗಳು. ಭಾರತ್ ಮಾತಾ ಕೀ ವಂದೇ. ಈ ಮೂರು ಬಂದ್ರೆ
ಈ ಮೂರು ಬಂದ್ರೆ ಏನ್ರಿ, ಈ ಮೂರು ಬಂದ್ರೆ ಸುನಾಮಿ, ಸುಂಟ್ರ ಗಾಳಿ ಯಾವಾಗ್ಲೇ ಒಂದೇ ಸಲನ ಬರೋದು. ಅದು ಬರುತ್ತೆ ಅನ್ಬೇಕಾದ್ರೆ ಒಂದು ಭಯ ಇರುತ್ತೆ, ಅದು ಬಂದು ಹೋದ್ಮೇಲೆ ಒಂದು ಹವ ಇರುತ್ತೆ. ನಾನು ಬರೋ ತನಕ ಮಾತ್ರ ಬೇರೆ ಇರಲ್ಲ. ಆಗೋದು ಕ್ರಿಯೆ ಹೇಳಿದು, ಬೆಣ್ಣೆ ಕರಗಿ ತುಪ್ಪವಾಗಿ ಮತ್ತೆ ಬೆಣ್ಣೆಯಾಗದು, ಒಂದು ಕಬ್ಬಿಣವಾಗದು, ಮುತ್ತು ನೀರಲ್ಲೇ ಹುಟ್ಟಿ ಮತ್ತೆ ನೀರಾಗದು, ಕೂಡಲ ಸಂಗಲ ಶರಣನಾದೊಡೆ ಮರಳಿ ಮಾನವನಾಗಲು. ಬಂಧುಗಳೇ, ಇಲ್ಲಿ ಅನೇಕ ಸ್ಥಳೀಯ ಕಲಾವಿದರು ಇಲ್ಲಿ ಪರದೆ ಹಿಂದ್ಗಡೆ ತಮ್ಮ ಕಲೆಯನ್ನ ತೋರಿಸ್ಬೇಕಂತೇಳಿ ಬಹಳ ಆತುರದಿಂದ ಕಾತುರದಿಂದ ಕಾಯ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯ ಈ ಒಂದು ರಂಗಭೂಮಿಯ ಪುಣ್ಯ ನೆಲದಲ್ಲಿ ನಿಂತ್ಕೊಂಡು ಒಂದೇ ಒಂದು ಸಲ ಬಣ್ಣ ಹಚ್ಕೊಂಡು ಮೇಕಪ್ ಮಾಡ್ಕೊಂಡು ಈ ಪರದೆ ಮೇಲೆ ನಿಂತ್ಕೊಂಡು ತನ್ನ ನಟನೆಯ ಮೂಲಕ ನಿಮ್ಮನ್ನು ಆಕರ್ಷಿಸುವಂತ ರಂಜಿಸುವ ನಿಟ್ಟಿನಲ್ಲಿ ಏನಾದ್ರೂ ಈ ಭೂಮಿ ಮೇಲೆ ಒಂದು ಸಲ ಕಾಲಿಟ್ಟು ತನ್ನ ಪ್ರತಿಭೆಯನ್ನು ತೋರಿಸಿದರೆ ಸಾಕು, ಆತ ಕಲಾವಿದನಾಗ್ತಾನೆ ಹೊರತು ಆತ ಸಾಮಾನ್ಯ ಮನುಷ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಮಸಣದ ಯಾತ್ರೆಗೂ ದೇವರ ಜಾತ್ರೆಗೂ, ಮಸಣದ ಯಾತ್ರೆಗೂ ದೇವರ ಜಾತ್ರೆಗೂ, ನಾಟಕದ ಉತ್ಸವಕ್ಕೂ ಮದುವೆಯ ಸಂಭ್ರಮಕ್ಕೂ ಇರುವಂತ ಶ್ಯಾಮಯಾನಗಳು, ಕುರ್ಚಿಗಳು ಒಂದೇ, ಆದರೆ ಅಲ್ಲಿ ಕುಂತವರ ಸನ್ನಿವೇಶಗಳು, ಭಾವ ಸನ್ನಿವೇಶಗಳು ಬೇರೆ ಬೇರೆ ಆಗಿರ್ತವೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿದ ಹಾಗೆ ಯಾವ ದೀಪವನ್ನ ಹಚ್ಚುವ ಯೋಗ್ಯತೆ ನಮಗಿಲ್ಲ ಅಂದ್ರೆ ದೀಪ ಬೆಳಗುವ ದೀಪವನ್ನ ಎಂದೂ ಆರಿಸಿದ್ರು ಪರವಾಗಿಲ್ಲ. ಕಷ್ಟದಲ್ಲಿ ಸಹಾಯ ಮಾಡುವವರ ಮನಸ್ಸನ್ನ ಎಂದೂ ಕೆಡಿಸಬೇಡಿ. ಏನೂ ಮಾಡಕ್ ಆಗದಿದ್ರು ಪರವಾಗಿಲ್ಲ, ಕೊನೆ ಪಕ್ಷವಾದ್ರೂ ಸುಮ್ಮನಿದ್ದು ದೂರದಿಂದ ಆರೈಸಿ ಆಶೀರ್ವದಿಸಿ ಪ್ರಾರ್ಥಿಸಿದರೆ ಅದು ನಿಜವಾಗಲೂ ತೇರು ಮಚ್ಚುವಂತ ಕೆಲಸ. ಬಂಧುಗಳೇ, ಅದಕ್ಕಾಗಿ ಇವತ್ತು ರಂಗಭೂಮಿಯಲ್ಲೇ ಇವತ್ತು ನನ್ನ ಪ್ರತಿಯೊಂದು ರಕ್ತದ ಕಣಗಳಲ್ಲಿ, ನನ್ನ ನಾಡಿಗಳಲ್ಲಿ, ಪ್ರತಿಯೊಂದು ನನ್ನ ಉಸಿರಿನಲ್ಲಿ, ಹೆಸರಿನಲ್ಲಿ ಉಡುಮ್ಕಲ್ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರ ಮತ್ತು ಪ್ರೀತಿಯ ಆಶೀರ್ವಾದ ಕೊಡುಗೆ ನನ್ನ ಮೇಲಿದೆ. ಬಂಧುಗಳೇ, ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೋ ನಿಮ್ಮ ಆಶೀರ್ವಾದವೇ ನನಗೆ ಉಡುಗೊರೆ, ನಿಮ್ಮ ಪ್ರೀತಿ ಅಭಿಮಾನವೇ ನನಗೆ ಶ್ರೀರಕ್ಷೆ. ಬಂಧುಗಳೇ, ಆದ್ದರಿಂದ ನಿಮ್ಮ ಗುಂಪಿನಲ್ಲಿದ್ದಾಗ ನಿಮ್ಮ ನಡವಳಿಕೆ ಮೇಲೆ ಇಡ್ತಾ ಇರಲಿ, ಒಬ್ಬನೇ ಇದ್ದಾಗ ಭವನಗಳ ಮೇಲೆ ಇಡ್ತಾ ಇರಲಿ, ನಿಮ್ಮ ಕೋಪ ಬಂದಾಗ ನಿಮ್ಮ ಬುದ್ಧಿ ಮೇಲೆ ಇಡ್ತಾ ಇರಲಿ, ಮನಸ್ಸು ಗೊಂದಲವಾದಾಗ ಇಂದ್ರಿಯಗಳ ಮೇಲೆ ನಿಮಗೆ ಗಮನ ಇರಲಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತ ನಿಮಗೆ ಐಶ್ವರ್ಯ, ಕಾರು, ಬಂಗ್ಲೆ, ವೈಭವ, ಸಫಲತೆ ಎಲ್ಲವನ್ನು ಕೊಟ್ಟಾಗ ನೀನು ನಡೆದ ಬಂದ ದಾರಿಯನ್ನ ಯಾವತ್ತೂ ಮರಿಬೇಡ. ನಿನ್ನ ಅಹಂಕಾರ ಮಾತ್ರ ನಿನ್ನ ಹಿಡಿತದಲ್ಲಿ ಹೇಳ್ತಾ, ಇದು 5 ಕೋಟಿ ಕನ್ನಡಿಗರ ಆಸ್ತಿ, ಇದು ಈ ಕೈ ಕನ್ನಡದ ಆಸ್ತಿ, ಈ 5 ಬೆರಳುಗಳು 5 ಕೋಟಿ ಕನ್ನಡದ ಆಸ್ತಿ. ಮುಷ್ಟಿ ಮಾಡುವಾದ್ರೆ ಎದ್ದು ಬಂದದ್ದು ಚರಿತ್ರೆನೇ ಇಲ್ಲ. ಬೋಲೋ ಭಾರತ್ ಮಾತಾ ಕಿ ವಂದೇ.
ಕಾಳಿಕಾಂಬೆ, ದುರ್ಗಾಂಬೆ, ಚಾಮುಂಡೇಶ್ವರಿ, ಬನಶಂಕರಿ. ಅದೆಂತ ಹೆಸರು ತಾಯಿ ನಿನಗೆ? ಅದೆಷ್ಟು ಹೆಸರುಗಳಿಂದ ಕರೆಸ್ಕೊಳ್ತೀಯ ಭಕ್ತರಿಗೆ? ನಾನು ನಿನಗೆ ಅನಂತ ಅನಂತ ನಮಸ್ಕಾರ ತಾಯಿ. ನನ್ನನ್ನು ಈ ಶ್ರೀಮಂತಿಗೆ ಮನತೆರೆಯಲ್ಲಿ ಹುಟ್ಟಿಸಿದೆ ತಾಯಿ. ಆದರೆ ನನ್ನ ನಡನ ಕೆಟ್ಟ ನಡವಳಿಕೆಯಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿದೆ ತಾಯಿ. ನಾನೊಬ್ಬ ಶ್ರೀಮಂತ ಎನ್ನುವ ಅಹಂಕಾರದಿಂದ ಬಡ ಜನರ ಮೇಲೆ ದೌರ್ಜನ್ಯ ನಡೆಸುತ್ತ ಬರುವ ನನ್ನ ಅಣ್ಣನ ವರ್ತನೆ ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ತಾಯಿ. ನೋಡು ತಾಯಿ, ಅವನು ಏನೇ ಇರಲಿ, ಆದರೆ ನನಗೆ ಯಾವುದಾದರೂ ಒಬ್ಬ ಒಳ್ಳೆ ವರನನ್ನು ಕರುಣಿಸಿ ಅವನ ಕೈಯಿಂದ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿದರೆ ಈ ಶ್ರೀಮಂತಿಗೆ ಸಹವಾಸವೇ ಬೇಡ ಎಂದು ನನ್ನ ಗಂಡನ ಜೊತೆಯಲ್ಲಿ ನಾನು ಆಯುವಿಗೆ ಹೊರಟು ಹೋಗ್ತೀನಿ ತಾಯಿ. ನಮಸ್ಕಾರ. ಸಿರಿ ಕುವೇರಿ ದೇವಿ ಆದ ಶಾರದಾಂಬೆಗೆ ಬರಬೇಕು ಬರಬೇಕು. ಸುಭಾಷ್ ಚಂದ್ರ ಬೋಸರಂತಿರುವ ಪದವೀಧರರಿಗೆ ಎಂತ ಕಠಿಣ ಶಬ್ದಗಳನ್ನು ನುಡಿದಿರಿ ಶಾರದಾ ದೇವಿ. ಆ ದೇಶ ಪ್ರೇಮಿಯಾದ ಸುಭಾಷ್ ಚಂದ್ರನ ಕಾಲಡಿಯ ಉಡಿಗೂ ನಾನು ಸಮನಲ್ಲ. ನೀವು ಅಂದುಕೊಂಡಂತೆ ನಾನು ದೇಶ ಪ್ರೇಮಿಯೂ ಅಲ್ಲ, ನಾಡ ರಕ್ಷಕನೂ ಅಲ್ಲ. ನಾನೊಬ್ಬ ಸಾಮಾನ್ಯ ಪ್ರಜೆ. ಅಷ್ಟೇ ಸಾಕಲ್ವೇ ಶುಭ? ನೋಡಿ, ನೀವೊಬ್ಬ ಈ ಭಾರತದ ಪ್ರಜೆಯಾಗಿ ದೀನ ದಲಿತರಿಗೆ ಸಹಾಯ ಮಾಡುವ ದೇವರಾಗಿ ಬಡವರಿಗೆ, ಕುಂಟರಿಗೆ, ಕುರುಡರಿಗೆ, ಅಂಗವಿಕಲರಿಗೆ ನಿಮ್ಮ ಹಸ್ತದಿಂದ ಸಹಾಯ ಮಾಡುತ್ತಾ ಅವರ ಬಾಯಲ್ಲಿ ನಿಮ್ಮ ಹೆಸರನ್ನೇ ರಾರಾಜಿಸಿ ಬರ್ತಿರ್ಬೇಕಾದ್ರೆ ಇದಕ್ಕಿಂತ ಇನ್ನೇನ್ ಬೇಕು ನಿಮಗೆ? ನೋಡಿ, ನೀವು ನನ್ನಾಗೆ ಪದವೀಧರರು, ಧನವಂತವರು, ಆಸ್ತಿ ಅಂತಸ್ತುಳ್ಳವರು. ನೀವು ಮನಸ್ಸು ಮಾಡಿದರೆ ಈ ಊರನ್ನು ಖರೀದಿ ಮಾಡೋಷ್ಟು ಶ್ರೀಮಂತರು. ಹೀಗಿರುವಾಗ ನಿಮ್ಮ ಸಿರಿತನದ ಮುಂದೆ ನನ್ನದು ಅತ್ಯಲ್ಪ ಸೇವೆ. ಚೇಚೆ, ಅಂತ ಮಾತನಾಡಬೇಡಿ. ನೋಡಿ, ಜನ ಬಳಕೆ ಬೇಕೆಂದರೆ ಹಣದಿಂದ ಎಂದಿಗೂ ಸಾಧ್ಯವೇ ಇಲ್ಲ ಸುಭಾಷ್. ನೋಡಿ, ಜನ ಬೆಂಬಲ ಬೇಕೆಂದರೆ ಒಳ್ಳೆ ಗುಣ ಇರಬೇಕು. ಪರೋಪಕಾರವೇ ಶ್ರೇಷ್ಠವಾದದ್ದು. ನೋಡಿ, ನೊಂದವರಿಗೆ ಸಹಾಯ ಮಾಡಿದರೆ ನಮ್ಮ ಬಾಳು ನಂದದೀಪವಾಗುವುದು. ನೋಡಿ, ನೀವು ಏನೇ ಹೇಳಿ ನಿಮ್ಮ ಹೊಗಳಿಕೆಯಿಂದ ನಾನು ತೃಪ್ತಿ ಪಟ್ಟುಕೊಳ್ಳವನಲ್ಲ. ನನಗೆ ಆ ಭಗವಂತ ಅಲ್ಪ ಸ್ವಲ್ಪ ಸಿರಿತನ ಕೊಟ್ಟಿದ್ದಾನೆ. ಅಲ್ಲದೆ ನನಗೆಂದು ಮುಂದು ಯಾರು ಎಲ್ಲ ಬಂಧು ಬಳಗದವರ ಎಲ್ಲದಾಗೆ ಏಕಾಂಗಿ ನಾನು. ಆದದರಿಂದಲೇ ಬಡವರ ಕಣ್ಣೀರು ಒರೆಸುವ ಸೇವಕನಾಗಿ ಅದರಲ್ಲೇ ತೃಪ್ತಿ ಪಟ್ಟುಕೊಳ್ಳುತ್ತಿದ್ದೇನೆ. ನೋಡಿ, ನಗ ನಾಣ್ಯಗಳಿದ್ದರೂ ಸಹ ಅದರಿಂದ ಏನಾಗಬೇಕಾಗಿದೆ? ನೀವು ಪದವೀಧರರಾದರೂ ಸಹ ನಿಮ್ಮಲ್ಲಿ ಕಿಂಚಿತ್ತು ಸಹ ಅಹಮಿಲ್ಲದ ಸದ್ಗುಣವಂತರು ನೀವು. ನಿಮ್ಮಂತ ಮಾನವರು ಸಿಗುವುದು ನಿಜಕ್ಕೂ ಸಾವಿರಕ್ಕೊಬ್ಬರೇ ಮಾತ್ರ. ಅದು ಹೋಗ್ಲಿ ಸುಭಾಷ್, ನೀವೇನು ಮುಂದೆ ಮದುವೆ ಆಗ್ಬೇಕೆಂಬ ನಿರ್ಧಾರ ತೆಗೆದುಕೊಂಡಿದ್ದೀರೋ ಅಥವಾ? ಬೆಳಗ ನಿಂತ ಈ ಸಿರಿ ಕುವೇರಿಯ ಶಾರದೆಯ ಕೊರಳು ಕರಿಮಣಿ ಸರ ಅಲಂಕರಿಸಿಲ್ಲ ಎಂದ ಮೇಲೆ ಗಂಡ ಸಾಧನೆಗೆ ಏಕೆ ಬೇಕು ಮದುವೆಯ ಅವಸರ? ನೋಡಿ, ನನಗೂ ಸಹ ಆಸೆಗಳು ಸಾಕಷ್ಟಿವೆ. ಆದರೆ ನನ್ನಣ್ಣ ಕೆಟ್ಟ ವರ್ತನೆಯಿಂದ ಚಿಕ್ಕ ವಯಸ್ಸಿನಲ್ಲೇ ಕೊಲೆ ಮಾಡಿ ಜೈಲು ಶಿಕ್ಷೆ ಅನುಭವಿಸಿ ಇಂದಿಗೆ 14 ವರ್ಷವಾಯಿತು. ಈಗ ಅವನು ಬಿಡುಗಡೆಯಾಗಿ ಬರ್ತಾ ಇದ್ದಾನೆ. ಅದಕ್ಕಾಗಿ ಈ ಮನೆ ಬಿಟ್ಟು ನಾನು ಬೇರೊಂದು ಮನೆಗೆ ಹೋಗ್ಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಕಾರಣ ಇಷ್ಟೇ, ನನ್ನ ಮದುವೆ ಆಗ್ಬೇಕಲ್ವೇ, ಅದಕ್ಕೆ ಮುಂಜಾಗ್ರತೆ ತೆಗೆದುಕೊಳ್ತಾ ಇದ್ದೀನಿ ನಾನು. ಎಂತ ವಿಚಿತ್ರವಿದೆ ನಿಮ್ಮ ಮನದಾಳದ ಮಾತು. ನಿಮ್ಮಣ್ಣ ಕೊಲೆ ಮಾಡಿದ್ದಕ್ಕೂ ನೀವು ಮದುವೆ ಆಗೋದಕ್ಕೂ ಏನಿದೆ ಬೆಂತರ? ನೋಡಿ, ನನ್ನ ಮದುವೆಯಾಗುವ ಬರೋವರವು ನಿಮ್ಮಣ್ಣ ಒಬ್ಬ ಕೊಲೆಗಡಕನು, ನೀನು ಕೊಲೆಗಾರನ ಸಹೋದರಿ ಎಂದು ನನ್ನನ್ನು ಮದುವೆಯಾಗಲು ಯಾರವರೂ ಬರ್ತಾ ಇಲ್ಲ. ಸರಿ ಇರಲಿ, ಈಗ ನಿಮಗೆ ಮದುವೆ ಆಗಬೇಕೆಂಬ ಮನಸ್ಸಿದೆಯೇ? ನೋಡಿ, ಯಾವ ಹೆಣ್ಣಿಗೂ ಆಸೆ ಇರುವುದಿಲ್ಲ. ಹೆಣ್ಣಿಗೆ ಪ್ರತಿಯೊಂದು ಹೆಣ್ಣಿಗೆ ತಾಯಿಯ ಭಾಗ್ಯ ಬೇಕು, ತಾಯಿ ಆಗಬೇಕೆನ್ನುವ ಆಸೆಗಳು ಸಾಕಷ್ಟಿರುತ್ತದೆ. ಹೆಣ್ಣಾಗಿ ಹುಟ್ಟಿದ ಮೇಲೆ ಮೊದಲು ತಾಯಿ ಭಾಗ್ಯ ಬೇಕು, ನಂತರ ಮಗು ಭಾಗ್ಯ ಬೇಕು, ಗಂಡನ ಮನೆಯಲ್ಲಿ ನಗುನಗುತ್ತಾ ಬಾಳಬೇಕು. ಗೃಹ ಲಕ್ಷ್ಮಿಯಾಗಿ ಬಾಳಿದಾಗಲೇ ಆ ಹೆಣ್ಣಿನ ಜೀವನ ಸಾರ್ಥಕವಾಗುವುದು. ಸರಿ, ಹಾಗಾದರೆ ನೋಡು ಶಾರದ, ಪದ ಪುಂಜಗಳಿಂದ ವಾಕ್ಯ ರಕ್ಷಿ ಬಣ್ಣ ಕೊಟ್ಟು ಹೊರಡಿಸಿ ಮಾತನಾಡಲು ನಾನು ಗಟ್ಟಿ ಕವಿಯಲ್ಲ.
ಇದ್ದ ವಿಷಯವನ್ನು ನೇರವಾಗಿ ಹೇಳಬದೆ ನನ್ನ ಹುಟ್ಟು ಗುಣ. ಸರಿ, ಅದೇನ್ ಹೇಳ್ಬೇಕಂದಿರೋ ನೇರವಾಗಿ ಹೇಳಿ. ನಿಮ್ಮ ಮಾತನ್ನು ಕೇಳಬೇಕೆಂದ್ರೆ ಆತರದಿಂದ ಕಾದು ಕುಳಿತಿದ್ದೀನಿ ನಾನು. ಹಾಗಾದರೆ ನೋಡು ಶಾರದ, ನೀನೊಬ್ಬ ಕೊಲೆಪಾತಕನ ತಂಗಿ ಎಂದು ಮರೆತು ನಿನ್ನ ಬಾಳಿಗೆ ಬೆಳಕು ನೀಡುವ ನೇಸರ ನಾನಾಗಬೇಕೆಂದು ಬಯಸಿದೆ. ನಿನಗಿಷ್ಟವಿದ್ದರೆ ಮಾತ್ರ ಒಪ್ಪಿಕೋ, ಆದರೆ ಬಲವಂತಕ್ಕಾಗಿ ಬೇಡ. ಸುಭಾಷ್, ನಿಜವಾಗ್ಲೂ ನೀವ ಈ ಮಾತು ಹೇಳ್ತಿರುವುದು? ನನ್ನ ಬಾಳನ್ನು ಉಜ್ವಲಗೊಳಿಸಲು ಬಂದಿರುವ ನನ್ನ ಪಾಲಿನ ದೇವರು ನೀವು. ಈ ದೇವಿಯ ಸನ್ನಿಧಿಯಲ್ಲಿ ನಮ್ಮಿಬ್ಬರ ಕಂಕಣಗಳ ಕೂಡಿ ಬಂದಿರಬೇಕಾದ್ರೆ ಇದಕ್ಕಿನ ಸೌಭಾಗ್ಯ ಇನ್ನೇನು? ಹಾಗಾದರೆ ನೋಡು ಶಾರದ, ಈ ದೇವಿಯ ಸಮ್ಮುಖದಲ್ಲಿ ನಿಂತು ಹೇಳುತ್ತಿದ್ದೇನೆ, ಬಾಳಿನಲ್ಲಿ ಏಳು ಬೀಳುಗಳು ಬರುವುದು ಸ್ವಾಭಾವಿಕ. ಯಾವುದಕ್ಕೂ ಎದೆಗುಂದದೆ ಎದುರಿಸಬೇಕು ದೃಢ ಚಿತ್ತದಿಂದ. ಆಯ್ತೇನ್ ನರಸ, ಇನ್ ಮುಂದೆ ನೀವೇ ಎನ್ನ ಬಾವಿ ಪಟ್ಟಿ. ಈಗಲಾದ್ರೂ ಸ್ವಲ್ಪ ನಂಬಬಾರ್ದು ನನ್ನ ನರಸ. ಆಗಲಿ ಪ್ರಿಯೆ, ನಿನ್ನ ಇಚ್ಛೆಗೆ ನಾನು ಎಂದೂ ಅಡ್ಡಿ ಆಗಲಾರೆ. ಆಗ ಶಾರದ, ಮನ ಬಿಚ್ಚಿ ಆಡು.
ಈ ವಿಷಕಂಠ ನಾಯಕ ಕುಲದ ಗಂಡು ಅಂದು ಬ್ರಿಟಿಷರ ಕಿತ್ತೂರು ಚೆನ್ನಮ್ಮನ ಕೋಟೆಗೆ ಮುತ್ತಿಗೆ ಹಾಕಿದಾಗ ಬೆಳಗಾವಿಯ ನಾಯಕರು ಕೂಡ ತಟ್ಟಿ ಎಂದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ನರಗುಂದ ಬಂಡಾಯ ಎಂದರಾಗಬೇಕಾದರೆ ನಾಯಕ ಕುಲದವರು ತಮ್ಮ ಪ್ರಾಬಲ್ಯ ಮೆರೆದವರು. ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಹೈದರಾಲಿಯ ಮುತ್ತಿಗೆ ಹಾಕಿದಾಗ ನಾಯಕ ಕುಲದ ರಾಜ್ಯ ವೀರ ಮದಕರಿ ನಾಯಕ ಯುದ್ಧ ಮಾಡಿ ಕೋಟೆಯನ್ನು ರಕ್ಷಿಸಿಕೊಂಡ. ಅಂತ ಸುರಪುರದ ವೆಂಕಟಪ್ಪ ನಾಯಕ ಆಂಗ್ಲ ವಿರುದ್ಧ ಹೋರಾಡಿ ಜಯಶಾಲಿಯಾದ. ಅಂತ್ಯ ನಾಯಕ ಕುಲವನ್ನು ಎತ್ತಿಡಿದ ಮಹರ್ಷಿ ವಾಲ್ಮೀಕಿ ಜಗತ್ತಿಗೆ ತಿಳಿಸಿಕೊಟ್ಟ ನಾಯಕರು ಸೂರರು ಸಾರ್ವಭೌಮರು ದೊಡ್ಡ ಮಾತಿಗೆ ತಪ್ಪಿ ನಡೆಯುವ ಗುರು ದ್ರೋಣಾಚಾರಿ ನಾಯಕ ಕುಲದ ಏಕಲವ್ಯನಿಗೆ ಗುರು ದಕ್ಷಿಣೆಯಾಗಿ ನಿನ್ನ ಪರ ಅಪ್ಪರವನ್ನು ಕೊಡೋ ಎಂದು ಕೇಳಿದಾಗ ಕಣ್ಣು ಮುಚ್ಚಿ ಕಾಣಿಕೆಯಾಗಿ ಕತ್ತರಿಸಿಕೊಟ್ಟನ ಆ ನಾಯಕ ಕುಲದ ಏಕಲವ್ಯ. ಈ ರೀತಿ ನಾಯಕರ ಉದಾಹರಣೆಗಳು ಸಾಕೊಟ್ಟಿರುವಾಗ ನನಗೇಕೆ ಹೆದರಿಕೆ, ನನಗೇಕೆ ಅಂಜಿಕೆ? ಮುಂದೆ ನಡೆಯಬೇಕಿದೆ ನನ್ನ ಮನೋಬಯಕೆ. ಇದೇ ಈ ವಿಷಕಂಠನ ಕೋರಿಕೆ.
ಕೊನೆಗೈದು ಬಾಲಾಪರಾಧಿಯಾಗಿ ಜೈಲು ಸೇರಿದೆ. ಇಂದು ಬಿಡುಗಡೆಯಾಗಿ ಹೊರ ಬಂದೆ. ಊರಿಗೆ ಊರೆದರಾಗಿ ನನ್ನನ್ನು ದಾರಿ ಕಾಯುತ್ತಿದ್ದಾರೆ. ಕೆಟ್ಟ ಒಳವನ್ನು ಬೆಟ್ಟಿ ಒಟ್ಟಡಗಿಸಬೇಕೆಂದು ಭಯವಿಲ್ಲ, ಅಂಜಿಕೆ ಇಲ್ಲ, ನಾಚಿಕೆ ಅಂತೂ ಮೊದಲೇ ಇಲ್ಲ. ಈ ವಿಷ ಕಂಠನ ಕರದಲ್ಲಿ ಬಲನೆ ಬೆಳೆದು ಜ್ವಲಿಸುತ್ತಿದೆ ಶ್ವೇತ ಖಡ್ಗ. ನಿನ್ನನ್ನು ಉಪಯೋಗಿಸಿ ಉರುಳಿಸುವೆ ಸಹಸ್ರಾರು ತೆರೆಗಳನ್ನು. एक बार पानी में बिक गया तो कितना भी बार गिरना था और कितना भी शंड लगने था मुझे डर नहीं. ಒಂದು ಸಲ ನೀರಿನಲ್ಲಿ ಒದ್ದೆಯಾದವನಿಗೆ ಚಳೆಯಾದರೇನು, ಮಳೆಯಾದರೇನು. ನನ್ನ ಜೀವನ ಎಂಬ ಇತಿಹಾಸದಲ್ಲಿ ಬದಲಾಗಿ ಹೋಗಿರುವಾಗ ಇನ್ನಲ್ಲಿ ಅಂಜಿಕೆ, ಇನ್ನಲ್ಲಿ ಹಳಕು. ಇದೇ ಈ ವಿಷ ಕಂಠನಿಗೆ ಅಂಟಿಕೊಂಡಿರುವ ಒಳುಕು. ಅಂದ ಮೇಲೆ ಇನ್ನಲ್ಲಿದೆ ನನ್ನ ಬಾಳಿಗೆ ಬೆಳಕು. ನಮಸ್ಕಾರ ಮಿತ್ರ. ನೋಡು ಮಿತ್ರ, ನಡೆದಿದ್ದು ಆಕಸ್ಮಿಕ ಘಟನೆ ಎಂದು ಮರೆತು ಬಾಳಿಗೆ ಬೆಳಕು ಕಂಡುಕೊಳ್ಳುವುದನ್ನು ಬಿಟ್ಟು ಮತ್ತೆ ಕೈಯಲ್ಲಿ ಬಿಚ್ಚುಗತ್ತಿ ಹಿಡಿದು ನಿಂತಿರುವೆಯಲ್ಲ, ಇಷ್ಟು ದಿನ ಅನುಭವಿಸಿದ್ದು ಸಾಕಾಗಿರುವೆ. ನೀಲಕಂಠ, ನಾನೀಗ ಆಯುವ ಗೂಳಿ. ನಾನದೆಷ್ಟ ಸಂಪತ್ತಿಯಿಂದ ನಡೆದುಕೊಂಡರು ಅದು ಆಗುತ್ತದೆ ಎಂದು ಜನ ಎಂದು ತರದು ಗೊತ್ತೇ. ಅದಕ್ಕೆ ಚಿಂತೆ. ನಿನ್ನ ಆತ್ಮ ಶುದ್ಧವಾಗಿದ್ದರೆ ಸಾಕು, ನೀನು ಹೊಸ ಮನುಷ್ಯನಾಗಿ ಬಾಳುವೆ. ಒಪ್ಪುತ್ತೇನೆ ನೀಲಕಂಠ, ಆದರೆ ಮಣಿಕಂಠ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳದೆ ಬಿಡುವನೆ. ಅಂದರೆ ನಿನ್ನ ಮಾತಿನ ಅರ್ಥ ಸೇಡಿಗೆ ಸೇಡು, ಮುಯಿಗೆ ಮುಯಿ, ರಕ್ತಕ್ಕೆ ರಕ್ತ ಎನ್ನುವ ಕಲ್ಪನೆಯೇ? ಹೌದು ಮಿತ್ರ, ನನ್ನ ಜೀವನೆಂಬ ನಾಟಕದಲ್ಲಿ ಮುಂದೆ ನಡೆಯೋದೇ ಅದೇ. ಒಂದು ವೇಳೆ ನಾನು ಸುಮ್ಮನಿದ್ದರು ಆ ಮಣಿಕಂಠ ಕೊಪ್ಪಿದ ಕೋಡನಂತೆ ಅಪ್ಪಳಿಸಿ ಕರುವನವರ ಅಂಗನಕ್ಕೆ. ಆಗ ನಾನು ಸುಮ್ಮನಿದ್ದರೆ ನಾನು ಹೇಗೆ ಎನ್ನುತ್ತಾರೆ ಗೊತ್ತೇ. ಹಾಗಾದರೆ ಅವನ ವಿರುದ್ಧ ತಲೆ ತಟ್ಟಿ ರಣ ಬೀಳ ಕೂಡ ನಿರೀಕ್ಷಿಸಿರುವೆಯಾ? ಎಂದಾದರೂ ಒಂದು ದಿನ ಸತ್ತು ಹೋಗುವ ಈ ಜೀವಕ್ಕೆ ಆ ಮಹಾಭಾರತದ ದುರ್ಯೋಧನನಂತೆ ನೀರಿನಲ್ಲಿ ಅಡಗಿಕೊಂಡು ಕೂಡಲ ರಣ ಹೇಳಿಯಲ್ಲ ಈ ವಿಷಕಂಠ ರಣ ಸರಿಯಾಗಿ ಕಾದಾಡುವೆ ರಂಗದಲ್ಲಿ. ಇದರ ಪರಿಣಾಮ ಕೊನೆಗೂ ನಿನ್ನ ಸಾವು ಎಂಬುದು ವಿಷಕಂಠ. ಅರ್ಥ ಮಾಡಿಕೊ. ನೋಡು, ನಿನ್ನ ಜೀವಕ್ಕೆ ಹಾನಿಯಾಗದಂತೆ ನಾನು ನಿನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸುವೆ. ಯಮಾಶ ತುಂಬಿಕೊಂಡ ಬದುಕೊಂಡ ರಕ್ತ ಕಾಲನ ಮಾಡುವುದು ಬೇಡವೆಂದು ಮಾಸ್ತರಂತೆ ಹಾರಿ ಬರುವುದು ಈ ವಿಷಕಂಠನ. ಹಾಗಾದರೆ ನೀನು ಅವನ ವಿರುದ್ಧ ರಣರಂಗಕ್ಕೆ ತುಮುಕಬೇಕೆಂದಿರುವೆಯಾ? ನಿಜ, ಈಗ ನನಗೆ ಉಳಿದಿರುವುದು ಅದೇ ಉಪಾಯ. ಹಾಗಾದರೆ ನಿನಗೆ ಅಪಾಯ ತಪ್ಪಿದ್ದಲ್ಲ. ನೀನು ಒಂಟಿ ಜೀವಿ. ಆ ಮಣಿಕಂಠೆ ನೀ ಸಹಸ್ರಾರು ಜನ ಬೆಂಬಲವಿದೆ. ಅವರೆಲ್ಲರನ್ನು ಎದುರಿಸಿ ಜಯಿಸುವೆ ಅನಂತರ ಬಲದಿಂದ. ಅಂತ ಸಮಯ ಬಂದರೆ ರಣ ಕಣದಲ್ಲಿ ರಣ ಕೇಕೆ ಹಾಕಿ ಮನೆಯದ ರಣಧೀರನಾಗಿ ತೋರಿಸುವೆ ಈ ರಣಧೀರನ. ಹೋಗಲು ಬಿಡಿ ಮಿತ್ರ, ಶಾಂತನಾಗು. ಮುಂದೆ ನಡೆಯುವುದನ್ನು ನೋಡಿದರಾಯ್ತು. ಮಿತ್ರ, ನಾನು ಜೈಲಿನಿಂದ ಹೊರಗಡೆ ಬರುವಾಗ ನನ್ನನ್ನು ಸ್ವಾಗತಿಸಲು ಬರ್ತೀ ಎಂದುಕೊಂಡಿದ್ದೆ ಗೊತ್ತು.
ನಾನು ನಿನ್ನಲ್ಲಿಗೆ ಬರುವ ರೆಡಿ ಆಗುವಷ್ಟರಲ್ಲಿ ಏರ್ಪೋರ್ಟಿನ ನನ್ನ ತಂಗಿ ಲಲಿತಾ ಕಾರು ತೆಗೆದುಕೊಂಡು ಬಾ ಅಣ್ಣ ಎಂದು ಫೋನ್ ಮಾಡಿದಳು. ಅದಕ್ಕೆ ಅವಳನ್ನು ಕರೆತರಲು ಹೋಗಿದ್ದೆ. ಕಾರಣ ಬರಲಾಗಿಲ್ಲ. ನೀಲಕಂಠ, ನಿನಗೊಬ್ಬ ತಂಗಿ ಇದ್ದಾಳೆ ಎನ್ನುವ ವಿಷಯವನ್ನು ಇದುವರೆಗೆ ನನಗೆ ಏಕೆ ತಿಳಿಸಲಿಲ್ಲ? ಯಾಕೆ? ನಾನು ಹೊರಗಿನವನೇ. ಮರೆತು ಬಿಟ್ಟೆ. ಹೋಗಲಿ. ನೀನು ಜೈಲಿನಿಂದ ಹೊರ ಬರುವಾಗ ಆ ಡ್ಯಾನ್ಸರ್ ಇಂಚರ ನನಗೆ ಫೋನ್ ಮಾಡಿದಳು. ನಾನು ನಿನ್ನ ಮನೆ ಅಡ್ರೆಸ್ ಕೊಟ್ಟು ಕಳಿಸಿದೆ. ಬಂದಿರೋಳು ತಾನೆ? ಬಂದಿದ್ದ. ಅಡಿಗೆ ಅವಳ ಪಾಟಿ ಊಟಕ್ಕೆ ರೆಡಿ ಮಾಡಿ ಹೊರಟು ಹೋದಳು. ಆ ಡ್ಯಾನ್ಸರ್ ಇಂಚರ ಒಳಗಡೆ ಮೇಕಪ್ ಮಾಡಿಕೊಳ್ಳಕತ್ತಿದ್ದಾಳೆ. ಬಾ ಕೊಡು ಕರೀರಿ. ಇಂಚರ ಒಳಗಡೆ ಫ್ರಿಜ್ಜಿನಲ್ಲಿ 2 ಬೀರ್ ಬಾಟ್ಗಳನ್ನು ತೆಗೆದುಕೊಂಡು ಬಾ. I know you told your friend you're not okay, and tell me what's wrong and why you never said you felt that way. And guess you're trying to stay strong and fake a smile until I look away. But I've known you too long, it hurts to watch your blue eyes fade to gray as you fade away, as you fade away. Yeah, I'm about to fade away, 'cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same way. Gotta build up of my thoughts sitting in an ashtray. You can see the riding on the pavement. Young kids that growing up in basements. Online, a whole new generation. I'ma make mine, so you better go take it. Always they need a new replacement. Decentralized, can't contain it. We're changing lives, yeah, they're hiding. Call it suicide of the older generation. I don't really wanna hurt you, but I can't control the pain. If you're sticking by my side, maybe we can be okay. Okay, maybe you could be the change I need today. I promise that I'll never felt this way. I really hope that you'll choose to stay through all the pain. I think that we gon' let it go. Sick of dealing with the old plan. They know that we're calling it wrong. You got me like, oh man, I think that we gon' let it go. Sick of dealing with the old plan. They know that we're calling it wrong. It's too late to try to go contain it. A generation fueled by creation. We live lives on a small screen nation. We control the airwaves, no negotiation. I refuse to think we need saving. Something good will come from creation. And when we think that the world is too anxious, we'll adapt to more survive and save it.
ಮಿತ್ರ, ಒಳಗೆ ಹೋಗಿ ಊಟ ಮಾಡೋಣ. ಶಬರಗಿರಿಯನ್ನೇರಿ ಕುಳಿತು ರಾರಾಜಿಸುತ್ತಿರುವ 18 ಮೆಟ್ಟಿಲ ಏರಿದಾಕ್ಷಣ ಸಾಕ್ಷಾತ್ ದೇವನಂತೆ ಗೋಚರಿಸುತ್ತಿರುವ ಮಣಿಕಂಠ, ನೀನು ಸಾಮಾನ್ಯನೇ. ಹರಿಹರರ ಸಮಾಗಮದಿಂದ ಜನಿಸಿ ದಾನವ ಕುಲದ ಋಷಂಡಿ ಎಂಬ ರಾಕ್ಷಸನನ್ನು ಕೊಂದು ಹಾಕಿದೆ. ಸಾಕು ತಾಯಿ ಹೊಟ್ಟೆ ನವ್ವಿನ ಶಮನಗೋಸ್ಕರ ಅಡವಿಯಲ್ಲಿ ಅಲಿದಾಡುತ್ತಿದ್ದ ಕ್ರೂರ ಹುಲಿಯನ್ನು ಅವರ ಮನೆಗೆ ಹಿಡಿದು ತಂದ ಹುಲಿನ ಹಾಲಿನಗೋಸ್ಕರ. ಓ ಮಹಾತ್ಮ, ನನ್ನ ತಂದೆ ತಾಯಿಯರು ನನಗೆ ನಿನ್ನ ಹೆಸರನ್ನು ಕರೆಯುತ್ತಿದ್ದಾರೆ, ಮಣಿಕಂಠ ಎಂದು. ನನ್ನ ಕಿರಿ ಸೋದರನನ್ನ ಕೊಲೆ ಮಾಡಿದ ಆ ಕಂಠನಿಗೆ ನಾನು ಕಿಡಿಕಂಠನಾಗಿ ಈ ಮಣಿಕಂಠನ ಕೈಯಲ್ಲಿ ಜಳಪಿಸುತ್ತಿರುವ ಮೊಚ್ಚಲಿಂದ ಅವನ ಕೊಚ್ಚಿ ತೀರಿಸಿಕೊಳ್ಳುವೆ. ಇದು ನನ್ನ ಬಹು ದಿನದ ಸೇಡು. ನಿಲ್ಲು. ಸೀಮೋಲ್ಲಂಘನ ಗೈಯುವ ಆಂಜಿನಯ್ಯನಂತೆ ಹೊರಟಿರುವೆಯಲ್ಲ, ಈ ನಿನ್ನ ಕೈ ಒಳಗಿರುವ ಮಚ್ಚಿನಿಂದ ಯಾರನ್ನು ಕೊಚ್ಚಿ ಕೊಲ್ಲಬೇಕೆಂದಿರುವಿ? ಕುಲದೀಪ, ನೀನು ಸಭ್ಯ, ನಮಗೆಲ್ಲರಿಗೆ ಮಾರ್ಗದರ್ಶಕ, ನಿನಗೆ ಮರ್ಯಾದೆ ಕೊಡುತ್ತೇವೆ ನಿಜ. ಈಗ ನಾನು ಹೊರಟಿರುವ ದಾರಿಗೆ ಮತ್ತಷ್ಟು ಬೇಡ, ಇದು ನನ್ನ ಬೇಡಿಕೆ. ಈಗ ತಾನೇ ಬಿಡುಗಡೆಯಾಗಿ ಬಂದಿರುವ ವಿಷ ಕಂಠನ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊರಟಿರುವೆ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಗತಿಸಿ ಹೋದ ಘಟನೆ ಮರೆತು ಮನುಷ್ಯನಾಗಿ ಬಾಳು, ಕೊನೆಗಾರನಾಗಿ ಚೀತು ಎಂದೆನಿಸಿಕೊಳ್ಳಬೇಡ. ಕುಲದೀಪ, ಚೆನ್ನಾಗಿದೆ ನಿನ್ನ ಹಿತ ಉಪದೇಶ. ಚಿಕ್ಕವನಿಂದಲೇ ಕೊಲೆ ಮಾಡಿದ ಅವನ ಕಟಕ, ಅಂತ ಕಟಕನಿಗೆ ಕನಿಕರ ತೋರಿಸುವಲ್ಲ, ಇದು ನನಗೆ ಸೆರೆಯಲ್ಲಿದ್ದ ಕ್ರೂರ ವ್ಯಾಕರಣವನ್ನು ಶಾರಕ್ಕೆ ತಂದು ಬಿಟ್ಟರೆ ಆ ವ್ಯಾಕರಣದ ಬೇಟೆ ಆಡುವುದನ್ನು ಬಿಟ್ಟಿದ್ದೆ. ನಿಜವಿದ್ದರೆ ನೀವ್ ಹೇಳುವುದು ನಿಜವಿದೆ. ಈ ಕುಲದೀಪನಂತೆ ನಾನು ಶಾಂತಿ ಮಂತ್ರ ಪಠಣಗಳ ಹೇಳ್ತಾ ಕೊಡ್ತಾರೆ, ಅವನಿಂದ ಗರುಣಗಳು ತಾಗುವುದು ನಿಶ್ಚಿತ. ಈಗ ನಾನು ಅದಕ್ಕಾಗಿ ಅವನ್ನ ಕೊಲೆ ಮಾಡಬೇಕೆಂದು ಪಣ ತೊಟ್ಟು ರಣ ಕಂಕಣ ಕಟ್ಟಿಕೊಂಡು ಕಿಚ್ಚಸಿಯವರಣ ಕಂಕಣ ಸ್ಮರಿಸು ಮಹಾತ್ಮ ಗಾಂಧಿಯ ಶಾಂತಿ ಮಂತ್ರದ ಪಠಣ. ಆಗ ನಿನ್ನ ಮನೆಯ ಬಾಗಿಲಿಗೆ ನೇತಾಡುವುದು ಒಳ್ಳೆಯ ತನದ ಹಸಿರು ತೋರಣ. ಮಹಾತ್ಮ ಗಾಂಧಿಯ ಶಾಂತಿಯ ಮನೆ, ಹಾಗಾದರೆ ಸತ್ಯ ಶಾಂತಿ ಎಂದು ಸಾರಿದ ಗಾಂಧಿ ಏಕೆ ಕೊಲೆಯಾದ? ಬ್ರಿಟಿಷರನ್ನು ಬಗ್ಗು ಪಡೆಯಲು ಯತ್ನಿಸಿದ ಭಗತ್ ಸಿಂಗ್ ಏಕೆ ಮರಣ ದಂಡನೆಗೆ ಗುರಿಯಾದ? ನಮ್ಮ ದೇಶದ ಸ್ವತಂತ್ರಗೋಸ್ಕರ ಹೋರಾಡಿದ ಸಂಗೊಳ್ಳಿ ರಾಯಣ್ಣ ಏಕೆ ನೇಳಕ
ಕಂಬ ಏರಿದ. ಹೇಳು ಕುಲದೀಪ್, ಇದಕ್ಕೇನಾದರೂ ನಿನ್ನಲ್ಲಿ ಉತ್ತರ ಇದೆಯಾ? ನಮ್ಮ ದೇಶದ ಕೆಲ ತಲೆ ಹಿಡುಕ ಪಿತೂರಿಗಳಿಂದಲೇ ಅಂತ ದೇಶ ಭಕ್ತರ ವಧೆ ಆಯಿತು. ಅವರ ತ್ಯಾಗ ಬಲಿದಾನಗಳಿಂದಲೇ ಭಾರತ ಸ್ವಾತಂತ್ರ್ಯವಾಯಿತು. ಇದು ನಿಮಗೆ ತಿಳಿದಿರಲಿ. ನಾಡಿನ ಸಿಂಹವನ್ನು ನಾಡಿಗೆ ತಂದು ಬಿಟ್ಟರೆ ಅದರ ಪರಿಣಾಮ ಏನಾಗುತ್ತದೆ ಎಂಬುದು ಆಳವಾಗಿ ಯೋಚಿಸಿ. ಇಲಿಗಳ ಹಿಂಡಿನಲ್ಲಿ ಸರ್ಪ ಬಿಟ್ಟರೆ ಕಚ್ಚಿ ಕಬಳಿಸುತ್ತದೆ ಹೊರತು ಅದೆಂದಿಗೂ ಕಡಿತರ ತೋರಿಸುವುದಿಲ್ಲ. ನಾವೀಗ ಚಿರಿತಿಯ ಕೈಯಲ್ಲಿ ಸಿಕ್ಕ ಅರಣಿಯಂತೆ ಆಗುತ್ತೇವೆ. ನೆನಪಿಟ್ಟಿಕ ಕುಲದೀಪ್. ಇಲ್ಲ ಸಲ್ಲದ ಕಲ್ಪನೆಗಳಿಂದ ಯಾವ ಅರ್ಥವಿಲ್ಲ ಮಿತ್ರ. ಈಗಾಗಲೇ ಅವನು ಚಿಕ್ಕಂದಿನಿಂದಲೇ ಶರೀರವಾಸವನ್ನು ಬಹುಶಃ ಬಂದಿಲ್ಲ. ಅಷ್ಟಕ್ಕೂ ಅವನಾಗಿ ನಮ್ಮ ಮೇಲೆ ಮುಗಿಯ ಬೀಳಲು ಬಂದಿಲ್ಲ. ಸುಮ್ಮನಿದ್ದವನನ್ನು ನಾವಾಗಿಯೇ ಕೆಣಕಿದರೆ ಮಲಗಿದ ಸರ್ಪ ಒಂದು ಬಡಿ ಕಲ್ಪಿಸಿದಂತೆ. ಅದೊಂದು ಕಾಡು ಕಗ್ಗಲ್ಲು ಎಂಬುವುದು ನಿನಗೆ ತಿಳಿದಿರಲಿ ಮಿತ್ರ. ಆ ಕಗ್ಗಲ್ಲಿಗೆ ಉಳಿಯ ಪೆಟ್ಟು ಕೊಟ್ಟಾಗ ಅದು ಮತ್ತೇಕೆ ಸಿಡಿಯಾಗಬಾರದು ನಂಜೊಂಡ. ಪ್ರಾಣದ ಲಾಂಗುಲಕಿಗೆ ಕಲ್ಲು ಕಟ್ಟಿದರೆ ಅದು ಎಂದಿಗೂ ನೇರವಾಗಲಾರದು. ಸಕಲರಿಗೆ ಗೊತ್ತಿದೆ ನಾಯಿ ಬಲ ಡೊಂಕು ಎಂದು. ಕುಲದೀಪ, ನೀನು ನನಗೆ ಯಾವ ಉದಾಹರಣೆ ಕೊಟ್ಟರು ನನ್ನ ಕೈ ಒಳಗಿರುವ ಮಚ್ಚಿಲಿಂದಲೇ ಆಗಲೇಬೇಕು ಅವನ ಪ್ರಾಣರಣ. ಸರಿ, ನಿಮ್ಮಿಷ್ಟದಂತೆಯೇ ನಡೆದುಕೊಳ್ಳಿ. ನೀವುಗಳ ಕಾಮವನ್ನು ನಿಮ್ಮ ಕೈಗೆ ತೆಗೆದುಕೊಂಡು ಶರವಾಸವನ್ನು ಬಹುಸಬೇಕೆಂದು ಆ ಬ್ರಹ್ಮ ನಿಮ್ಮ ಹಣೆಯಲ್ಲಿ ಬರೆದಿರುವಾಗ ನಾನಾದರೇನು ಮಾಡಲು ಸಾಧ್ಯ? ನನ್ನ ಕಣ್ಣೆದುರಿಗೆ ನಿಲ್ಲಬೇಡಿ, ಹೊರಟು ಹೋಗಿ ಮಾತಾಡಿಲ್ಲ. ಕುಲದೀಪ್, ಇಲ್ಲಿವರೆಗೆ ನಾವು ನಿನ್ನ ಮಾತು ಮೀರಿ ನಡೆಯುವುದಿಲ್ಲ. ಆದರೆ ಈ ಮಣಿಕಂಠ ತನ್ನ ಕರಳು ಬಳ್ಳಿಯನ್ನು ಕಳೆದುಕೊಂಡು ಅದು ಎಷ್ಟು ಕೊರಗುತ್ತಿರುವನು ಏನು? ಆ ಕೊರವನ್ನು ನಿವಾರಿಸಲು ಯಾರಿಂದ ಸಾಧ್ಯ? ನೀನ ಹೇಳ ಕುಲದೀಪ್. ಕುಲದೀಪ, ನಾವು ನಿನ್ನ ಮಾತನ್ನ ಕೇಳುತ್ತೇವೆ. ಆದರೆ ಅವನ ಮತ್ತೊಮ್ಮೆಲಿಂದ ನಾನೇ ಸರ್ದಾರನೆಂದು ರಣ ತಾಳಿ ಊದಿದರೆ ಈ ಕುಲದೀಪ ಕೈಗೆ ಬಳೆ ತೊಟ್ಟುಕೊಂಡಿಲ್ಲ, ಆತವರನ್ನು ಹೇಳಿರುವಲ್ಲ. ನನ್ನ ಇನ್ನೊಂದು ಮುಖ ನಿಮಗೆ ಗೊತ್ತಿಲ್ಲ. ಅವನೇನಾದರೂ ನಮ್ಮ ಬಾಳಿಗೆ ಬಿರುಗಾಳಿ ಬೀಸಿ ಧೂಳೆಬ್ಬಿಸಲು ಬಂದರೆ ಧೂಮುಕೇತವಾಗಿ ನಾ ಹಾಕುವೆ ಅವನ ಕುತ್ತಿಗೆಗೆ ತಾಳ. ಶಕುನಿ ತಾಳ ಹಾಕಿ ಪಾಂಡವರನ್ನು ಸೋಲಿಸಿ ವನವಾಸ ಕಟ್ಟಿಸಿದಂತೆ ನಾ ಭಕ್ತಳಿಗೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ಕಟ್ಟುವೆ ಮತ್ತಾವ ಕಾಲಕ್ಕೂ ಮೇಲೆದ್ದು ಬಾರದಂತೆ ಆಯಿತೆ. ಆಗಲಿ, ನಿನ್ನ ಮಾತೈಸುವ ಮಂತ್ರ ಎಂದು ನಾವು ತಿಳಿದು ನಡೆಯುತ್ತೇವೆ. ಕೊಟ್ಟ ಮಾತು ತಪ್ಪುವುದಿಲ್ಲ. ಅವನೇ ಬಂದು ಮೀಸು ಉರಿ ಮಾಡಿದರೆ ಅವನ ಹೆಣಗುರಿಗೆ ಕಟ್ಟಿ ನಿನ್ನ ಕಾಲೋಡಿಗೆ ತಂದು ಹಾಕುತ್ತೇವೆ. ಕುಲದೀಪ, ನನ್ನ ಹೃದಯದಲ್ಲಿ ಉರಿಯುತ್ತಿರುವ ಕ್ರೋಧಾಗ್ನಿಗೆ ಒತ್ತಟ್ಟು ತುಪ್ಪ ಸುರಿವಿ ನನ್ನ ಕೆರಳು ಸಿದ್ಧಿ ಎಂದು ನಾನು ಭಾವಿಸಿದ್ದೆ. ನೀನು ಎಲ್ಲದಕ್ಕ ತಣ್ಣೀರು ಎರಚಿ ಎಲ್ಲವನ್ನು ಸಮಾನಪಡಿಸಿದೆ. ನೋಡಿ, ವರ್ಷಗಳು ಹುರುಳುತ್ತಲಿವೆ, ಇನ್ನೂ ಕಾಲ ಅವಕಾಶವಿದೆ. ನೀವು ಚಿಂತಿಸದಿರಿ, ಬನ್ನಿ ಕುಳಿತುಕೊಳ್ಳಿ. ಈ ಮಣಿಕಂಠನ ಆತ್ಮ ಶಾಂತಿಗೋಸ್ಕರ ಒಂದು ಪಾರ್ಟಿ ಅರೇಂಜ್ ಮಾಡಿರುವೆ, ಬನ್ನಿ. ಪಾರ್ಟಿ ಅಂದ ಮೇಲೆ ಹೇಳುವುದೇನಿದೆ? ನಮ್ ನಾಲ್ವರ ಮಿತ್ರತ್ವಕ್ಕಾಗಿ ಆ ನಾಟ್ಯ ಮಯೂರನನ್ನು ಬರ ಹೇಳು. ಆಗಲಿ ಮಿತ್ರ, ಕರೆಯುವೆ, ಬನ್ನಿ ಕೂಡು.
ಬಜಾರು ನಮ್ದ ಇವತ್ತು ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ 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 ಬಸಣ್ಣಿ ಬಾ ಮಾಡುವಾಗ ಸಂಬಂಧನ ಅದಕ್ಕ ಬಂದೀನಿ ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ ಬೆಂಕಿ ಕಟ್ಟಿಗೆ ಕಡ್ಡಿ ಹಂಗ ಒಳಗೆ ನಾವು ಸುಟ್ಟು ಹೋಗ್ತೇನೆ ಮರಗಳದಾಗ ಸೀಕ್ರೆಟ್ ಆಗಿ ಬೆಳೆಸೇವಿ ಹೂವು ನಾವು ಪಾಟಿ ಕಣಸಿಲ್ ತೆಗೆದು ಮಾಸ್ತರ ಕೈಗೆ ಕೊಡ್ತಿದ್ವಿ ಲಾಸ್ಟ್ ಬೆಂಚಿನ ಮೇಲೆ ಫಸ್ಟ್ ಗೆಳತಿ ಹೆಸರು ತೆಗ್ತಿದ್ವಿ ನೀನು ಅವತ್ತು ಸಿಗಬಾರ್ದಿತ್ತ ಹುಡುಗಿ ಚೆನ್ನಾಗಿರ್ತಿದ್ವಿ ಇರುವುದ ಬಸಣ್ಣಿದ್ದ ಬಜಾರು ನಮ್ದ ಇವತ್ತು ಬಸಣ್ಣಿದ್ದ 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 ಕಣ್ಣು ಕಣ್ಣು ಸುಟ್ಟು ಹೋಗ್ತಾನೆ ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ ಎಳ್ಕಂಡ್ ಸೀರಿ ಮೊಳಕಾಲ್ನಾಗ ಯಾತಕ ಉಡಬೇಕು ಮಕಮಲ್ ಟೊಪ್ಪಿ ನಮ್ಮ ತಲೆ ಮೇಲೆ ಯಾತಕ ಇಡಬೇಕು ನಾ ಇನ್ನೊಂದು ಚತುರ ನಾಟಿ ನಾಟಿ ಬ್ಯೂಟಿ ಸೈಡಿ ನಿನ್ನ ತೇಟು ಶ್ರೀದೇವಿ ನಾವು ಚಡ್ಡಿ ಹಾಕ ಕಲ್ತಾಗಿನ್ನ ಪ್ರೀತಿ ಮಾಡೇವಿ ನೀವು ಬಂದಿರಂತ ಎತ್ತು ಸ್ವಲ್ಪ ಸೈಡಿಗೆ ಇಟ್ಟಿದ್ವಿ ಇರಲಿಲ್ಲ ಬಸಣ್ಣಿದ್ದ ಬಜಾರು ನಮ್ದ ಇವತ್ತು ಬಸಣ್ಣಿದ್ದ 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 ಅದ್ಭುತ ಅತ್ಯದ್ಭುತ ವಿಷಕಂಠ ನನ್ನ ಸ್ನೇಹ ಕಟ್ಟಬೇಕಾದರೆ ಯಾವುದೋ ಕೆಟ್ಟ ಆಲೋಚನೆ ಇರಲೇಬೇಕು. ಲೇ ವಿಷಕಂಠ, ನೀನು ವಿಷಕಂಠ, ನಾನು ನೀಲಕಂಠ. ಇಬ್ಬರ ಲೋಕ ಉದ್ಧಾರಕ್ಕಾಗಿ ನಂಜು ಕುಡಿದು ಆ ಶಿವನ ಹೆಸರನ್ನಿಟ್ಟುಕೊಂಡಿದ್ದೇವೆ. ಆದರೆ ನಮ್ಮಿಬ್ಬರ ನಡತೆ ಮಾತ್ರ ಬೇರೆ ಬೇರೆ ಬೇರೆ. ನೀನೊಂದು ಕೆಟ್ಟ ಹುಳ ಎಂದು ಜನರು ನಿನ್ನ ಕಡೆ ಬೊಟ್ಟು ಮಾಡಿ ತೋರಿಸುತ್ತಿದ್ದಾರೆ. ನೀನು ಶಕುನ ಕುಲದವನು ಎಂದ ಅಂತೆ ಮಹಾಭಾರತದ ಪಾರ್ಥ ಪಿತಾಮಹ ಭೀಷ್ಮರನ್ನ ಬಾಣಗಳ ಸುರಿಮಳೆಗೈದು ಬಾಣ ಮಂಚನ ಮೇಲೆ ಮಲಗಿಸಿದ.
ನಿನ್ನ ಕೆಟ್ಟ ಕೃತ್ಯ ಗೊತ್ತಾದರೆ ಮಗನೇ ಮರುಕುವಿಲ್ಲದೆ ಮಲಗಿಸುವೆ ನಿನ್ನನ್ನು ಮುಳ್ಳಿನ ಹಾಸಿಗೆ ಮೇಲೆ. ಇವನು ಅಲಗನೆಯ ಬೇಡರ ಚರಿಯ ಕಲೆ, ಒಲಿದರ ಶಿವ ಹೇಳಿದರ ರುದ್ರ, ಅನುಕು ಮನೆಯದಿದ್ದರೆ ಆ ಪರ ಶಿವನ ಸೋದರ ಮಾವ ದಕ್ಷ ಬ್ರಹ್ಮನ ಶಿರ ಆರಿಸಿದ ವೀರಭದ್ರ.